ಜಾತ್ರೆಯ ಆಕರ್ಷಣೆಯೇ ಅತಿ ಎತ್ತರದ ತೇರುಗಳು. ಗಗನಚುಂಬಿ ತೇರುಗಳನ್ನ ನೋಡಲು ಜನ ಸೇರ್ತಾರೆ. ಆದ್ರೆ ನಿನ್ನೆ ಬಿರುಗಾಳಿ ಸಹಿತ ಸುರಿದ ಮಳೆಗೆ ತೇರು ಉರುಳಿ ಬಿದ್ದಿತ್ತು. ಈ ದುರ್ಘಟನೆಯಲ್ಲಿ 2 ಸಾವನ್ನಪ್ಪಿದ್ದು 4 ಗಾಯಗೊಂಡಿದ್ದಾರೆ. ಮದ್ದೂರಮ್ಮ ಜಾತ್ರೆಯಲ್ಲಿ ಉರುಳಿ ಬಿದ್ದ ತೇರು. ತೇರಿಗೆ ಬಂದ 2 ಸಾವು, 4 ಗಾಯ. ಬೆಂಗಳೂರು ಹೊರವಲಯದ ಆನೇಕಲ್ನ ಪುರಾಣ ಪ್ರಸಿದ್ಧ ಹುಸ್ಕೂರು ಜಾತ್ರೆಯಲ್ಲಿ ತೇರು ಉರುಳಿ ಬಿದ್ದು 2 ದುರ್ಮರಣ ಹೊಂದಿದ್ದಾರೆ. ಮದ್ದೂರಮ್ಮ ಜಾತ್ರೆಯಲ್ಲಿ ಬೀಸಿದ ಬಿರುಗಾಳಿಗೆ ತೇರು ಉರುಳಿ ಬಿದ್ದಿತ್ತು. ತಮಿಳುನಾಡು ಮೂಲದ ಲೋಹಿತ್ ಮತ್ತು ಜ್ಯೋತಿ ಎಂಬುವವರು ಮೃತಪಟ್ಟಿದ್ದಾರೆ. ಮೃತ ಲೋಹಿತ್ ಇತ್ತೀಚೆಗೆ ತಾನೆ ಎಂಜಿನಿಯರಿಂಗ್ ಮುಗಿಸಿ ವೈಟ್ ಫೀಲ್ಡ್ ಬಳಿಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಟ್ರೈನಿಯಾಗಿ ಕೆಲಸಕ್ಕೆ ಸೇರಿದ್ರು. 5-6 ತಿಂಗಳಲ್ಲಿ ಕೆಲಸ ಕನ್ಫರ್ಮ್ ಆಗುತ್ತಿತ್ತು. ಆದರೆ ನಿನ್ನೆ ಇನ್ಸ್ಟಾಗ್ರಾಂನಲ್ಲಿ ಜಾತ್ರೆ ಬಗ್ಗೆ ನೋಡಿ ಸ್ನೇಹಿತರ ಜೊತೆ ಜಾತ್ರೆ ನೋಡಲು ಬಂದಿದ್ರು. ಹತ್ತಿರದಿಂದ ತೇರು ನೋಡಲು ಹೋಗಿದ್ದಾಗ ಅವಘಡ ಸಂಭವಿಸಿ ಸಾವನ್ನಪ್ಪಿದ್ದಾರೆ. ಮಗನನ್ನು ಕಳೆದುಕೊಂಡ ಕುಟುಂಬ ಬೀದಿಗೆ ಬಂದಿದ್ದು ಸರ್ಕಾರ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಜಾತ್ರೆಗೆ ಬರುವ ಜನರ ಸುರಕ್ಷತೆಗೆ ಕ್ರಮ ವಹಿಸಬೇಕು ಎಂದು ಕಣ್ಣೀರು ಹಾಕಿದ್ದಾರೆ. ಫ್ರೆಂಡ್ಸ್ ಎಲ್ಲ ಇದ್ದಾರೆ, ವೈಪತ್ತಿನಿಂದ ಹೇಳ್ಬಿಟ್ಟು ಜಾತ್ರೆ ನೋಡೋಕ್ಕೆ ದೇವ್ರು ನೋಡ್ಕೊಂಡು ಬರ್ತಿಂದ ಹೋಗಿಲ್ಲ. ಯಾರು ಮಾಡಿರೋ ತಪ್ಪು ನನ್ನ ಮಗ ಆ ಸಿಚುವೇಶನಲ್ಲಿ ಸ್ಪಾಟಲ್ಲಿ ತೀರೋಗಿದ್ದಾರೆ. ಸಂಜೆ ಒಂದು 6-6:30ವರೆಗೆ ಈ ಗಾಳಿ ವಾತಾವರಣ ನಿಮಗೆ ಗೊತ್ತಿರುತ್ತೆ. ಎಲ್ಲರೂ ವಾತಾವರಣದಿಂದ ತೇರು ಅವನ ಮೇಲೆ ಬಿದ್ದು ಸ್ಪಾಟ್ ತೀರೋದ. ಏನಾದ್ರು ಪರಿಹಾರ ಮಾಡಿಕೊಡ್ಬೇಕಣ್ಣ ಅವ್ರ ಫ್ಯಾಮಿಲಿಗೋ ಏನಕ್ಕೋ ಇಲ್ಲ. ಇವಂದಂತೂ ತಪ್ಪಿಲ್ಲ, ಇವನು ಹೋಗಿ ಬಿದ್ದನ, ಅದಾಟ ಅಕಸ್ಮಾತ್ ಬಿದ್ದಿರೋದು. ಜಾತ್ರೆಗಳಲ್ಲಿ ಗೊಂಬೆಗಳ ವ್ಯಾಪಾರ ಮಾಡಲು ಕೆಂಗೇರಿಯಿಂದ ಮದ್ದೂರಮ್ಮ ಜಾತ್ರೆಗೆ ಬಂದಿದ್ದ ಮಹಿಳೆ ಗಂಗಮ್ಮ ತನ್ನ ಜೊತೆಗೆ ಮಗಳು ಜ್ಯೋತಿಯನ್ನು ಕರೆತಂದಿದ್ರು. ಆದರೆ ತೇರು ಬಿದ್ದು ಮಗಳು ಸಾವನ್ನಪ್ಪಿದ್ದಾಳೆ. ಕೆಂಗೇರಿಯ ಸರ್ಕಾರಿ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದ ಬಾಲಕಿ ಜ್ಯೋತಿಗೆ ಶನಿವಾರ ಭಾನುವಾರ ಶಾಲೆ ರಜೆ ಇತ್ತು. ಮನೆಯಲ್ಲಿ ಮಗಳು ಒಬ್ಬಳೇ ಇರ್ತಾಳೆ ಅನ್ನೋ ಕಾರಣಕ್ಕೆ ಜಾತ್ರೆಗೆ ಕರೆದುಕೊಂಡು ಬಂದಿದ್ದರು. ಜೋರು ಮಳೆ ಬಂದಿದ್ರಿಂದ ಗೊಂಬೆಗಳನ್ನ ತುಂಬಿಕೊಂಡು ಬೇರೆ ಕಡೆ ಇಟ್ಟು ಬರಲು ಹೋಗಿದ್ರು. ಅದೇ ಸಮಯಕ್ಕೆ ತೇರು ಮಗುಚಿ ಬಿದ್ದಿತ್ತು. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಮಗಳ ಜೀವ ಉಳಿಲಿಲ್ಲ ಅಂತ ತಾಯಿ ಕಣ್ಣೀರು ಹಾಕಿದ್ದಾರೆ. ಜಾತ್ರೆಗೆ ವ್ಯಾಪಾರಕ್ಕೆ ಹೋಗ್ತೀನಿ. ಶನಿವಾರ ಭಾನುವಾರ ರಜೆ ಇದೆ ಅಂತ ನಾನು ಕರ್ಕೊಂಡು ಹೋಗಿದ್ದೆ. ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಮಳೆ ಬೇರೆ ಜೋರ ಬಂದ್ಬಿಡ್ತು. ಅಷ್ಟೊತ್ತಿಗೆ ಅಲ್ಲೇ ಇದ್ದೀರಾ, ಅವರೆಲ್ಲ ಇದ್ದಾರೆ. ಅಷ್ಟೊತ್ತಿಗೆ ತೇರು ಬಿದ್ದೋಯ್ತಂತ ಅವರು ಹೇಳಿದ್ರು. ತೇರಿನ ಮೇಲೆ RCB ಬಾವುಟ ಕಟ್ಟುವ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ಬಳಿಕ ರಥೋತ್ಸವ ವೇಳೆ ಬಿರುಗಾಳಿಗೆ ಉರುಳಿದ ತೇರು 2ರನ್ನ ಬಲಿ ಪಡೆದಿದೆ. ಇನ್ನೂ 4 ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತೆ ಮಾತನಾಡುತ್ತಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಪರಿಹಾರ ನೀಡಲು ಕ್ರಮ ವಹಿಸಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್.